श्रीगुरुभ्यो नमः। हरिः ओम्। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अशेषवाग्जाड्यमलापहन्त्री नवं नवं स्पष्टसुवाक्प्रदायिनि ममीह जिह्वाग्रसुरङ्गनर्तकी भवप्रसन्ना वदने च मे श्रीः। अभ्रमं भङ्गरहितम् अजडं विमलं सदा आनन्दतीर्थमधुरं भजे तापत्रयापहम्। यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। सत्याभिघ्नकराब्जोत्थान् पञ्चाशद्वर्षपूजकान् सत्यप्रमोदतीर्थार्य नौमिन्याय सुधारतान्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओम्। ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ 3ನೇ ಅಧ್ಯಾಯ. ಮಧ್ವಾಚಾರ್ಯರು ಶ್ರೀಮದಾಚಾರ್ಯರು ಭಗವಂತನ ಅನೇಕ ಅವತಾರಗಳ ಬಗ್ಗೆ ತಿಳಿಸ್ತಾ ವಾಮನಾವತಾರವನ್ನ ತಿಳಿಸಿ ಮುಂದೆ ಪರಶುರಾಮ ದೇವರ ಅವತಾರವನ್ನ ತಿಳಿಸ್ತಾ ಇದ್ದಾರೆ. ಪರಶುರಾಮ ಅವತಾರಂ ಆಹ. 51ನೆಯ ಶ್ಲೋಕ. ಬಭೂವಿರೇ ಚಂದ್ರಲಲಾಮತೋ ವರಾತ್ ಪುರಾಹ್ಯಜೇಯಾಃ ಅಸುರಾಧರಾತಲೇ ತೈರರ್ದಿತಾ ವಾಸವನಾಯಕಾಃ ಸುರಾಃ ಪುರೋ ನಿಧಾಯಾಬ್ಜಜಮಸ್ತುವನ್ ಹರಿಂ. ಬಭೂವಿರೇ ಚಂದ್ರಲಲಾಮತೋ ವರಾತ್ ಪುರಾಹ್ಯಜೇಯಾ ಅಸುರಾಃ ಧರಾತಲೇ ತೈರರ್ದಿತಾ ವಾಸವನಾಯಕಾಃ ಸುರಾಃ ಪುರೋ ನಿಧಾಯಾಬ್ಜಜಮಸ್ತುವನ್ ಹರಿಂ ಎಂಬುದಾಗಿ 51ನೆಯ ಶ್ಲೋಕ. ಪದವಿಭಾಗ. ಬಭೂವಿರೇ ಚಂದ್ರಲಲಾಮತಃ ವರಾತ್ ಪುರಾ ಹಿ ಅಜೇಯಾಃ ಅಸುರಾಃ ಧರಾತಲೆ ತೈಃ ಅರ್ದಿತಾಃ ವಾಸವನಾಯಕಾಃ ಸುರಾಃ ಪುರಃ ನಿಧಾಯ ಅಬ್ಜಜಂ ಅಸ್ತುವನ್ ಹರಿಂ ಎಂಬುದಾಗಿ ಪದವಿಭಾಗ. ಅಂದ್ರೆ ಈ ಶ್ಲೋಕದಲ್ಲಿ ಪರಶುರಾಮ ದೇವರ ಅವತಾರದ ಕಾರಣವನ್ನು, ಅವತಾರ ಮಾಡಲಿಕ್ಕೆ ಏನು ಕಾರಣ, ಇದಕ್ಕೆ ಅವತಾರ ಮಾಡಿದ್ದು ಅಂತ ಅದನ್ನ ತಿಳಿಸಿಕೊಡ್ತಾ ಇದ್ದದ್ದು. ಚಂದ್ರಲಲಾಮತಃ. ಚಂದ್ರಲಲಾಮ ಅಂದ್ರೆ ಏನಂತ ಹೇಳ್ತಾರೆ. ಚಂದ್ರ ಲಲಾಮಂ ಲಲಾಮಂ ಭೂಷಣಂ ಯಸ್ಯ ಸಹ. ಯಾರಿಗೆ ಚಂದ್ರ ಇವನು ಲಲಾಮ ಅಂದ್ರೆ ಭೂಷಣ ಅಂತ ಅರ್ಥ. ಭೂಷಣನಾಗಿ ಇದ್ದಾನೋ ಅವನು ಚಂದ್ರ ಲಲಾಮ ಅಂತ. ಅಂದ್ರೆ ಶಿವನಿಗೆ, ರುದ್ರದೇವರಿಗೆ ಚಂದ್ರ ತಲೆಯಲ್ಲಿ ಭೂಷಣನಾಗಿ ಇದ್ದದ್ದು. ಹೀಗಾಗಿ ರುದ್ರದೇವರನ್ನ ಚಂದ್ರಲಲಾಮ ಅಂತ ಕರೆದದ್ದು. ರುದ್ರದೇವರ ಹೆಸರದು ಚಂದ್ರಲಲಾಮ. ಚಂದ್ರಲಲಾಮತಃ ವರಾತ್. ಆ ರುದ್ರದೇವರ ವರದಿಂದ ಪುರ ಅಸುರಾಹ
ಅಜೇಯಾಹ ಧರಾತಲೆ ಬಭೂವಿರೆ. ಹಿಂದೆ ಚಂದ್ರನ ವರ ರುದ್ರದೇವರ ವರದಿಂದ, ಚಂದ್ರನೇ ಭೂಷಣನಾಗಿರುವಂತಹ ರುದ್ರದೇವರ ವರದಿಂದ ಎಲ್ಲ ಅನೇಕ ಅಸುರರು ಅಜೇಯಾಹ, ಆ ರುದ್ರದೇವರ ವರದಿಂದ ಅಜೇಯರು, ಅವಧ್ಯರಾಗಿ ಧರಾತಲೆ ಬಭೂವಿರೆ, ಭೂಮಿಯಲ್ಲಿ ಹುಟ್ಟಿದರು. ರುದ್ರದೇವರ ವರವನ್ನ ಪಡೆದುಕೊಂಡು ಭೂಮಿಯೊಳಗೆ ಅವಧ್ಯರಾಗಿ ಹುಟ್ಟಿದರು. ಹುಟ್ಟಿ ಏನ್ ಮಾಡಿದ್ರು ಅಂತಂದ್ರೆ, ಸುಮ್ಮನೆ ತಮ್ಮಷ್ಟಕ್ಕೆ ತಾವು ಇರ್ತಾರೆ ಅಂದ್ರೆ ಬೇರೆ, ಆದರೆ ಅಸುರರು ಮತ್ತೊಬ್ಬರಿಗೆ ಪೀಡೆಯನ್ನ ಕೊಡುವಂತಹ ಸ್ವಭಾವ ಇರುವಂತಹವರು. ಹೀಗಾಗಿ ಅಂತಹ ಅಸುರರು ಬಹಳ ಪೀಡೆಯನ್ನ ದೇವತೆಗಳಿಗೆ, ಎಲ್ಲ ಸಜ್ಜನರಿಗೂ ಪೀಡೆಯನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಮುಂದೆ ನೋಡಿ, ಅರ್ಧಿತಾ ವಾಸವ ನಾಯಕ ಸುರಾಹ. ತೈಹಿ ಅರ್ಧಿತಾಹ, ಆ ಅಸುರರಿಂದ, ಅರ್ಧಿತ ಅಂದ್ರೆ ಪೀಡಿತ ಅಂತ ಅರ್ಥ. ಆ ಅಸುರರಿಂದ ಪೀಡಿತರಾದಂತಹ ಅಂದ್ರೆ ಬಹಳ ಅಸುರರು ಎಲ್ಲ ದೇವತೆಗಳಿಗೂ ಕೂಡ ಸಜ್ಜನರಿಗೂ ಕೂಡ ಪೀಡೆಯನ್ನ ಕೊಡ್ಲಿಕ್ಕೆ ಶುರು ಮಾಡಿದರು. ಹೀಗಾಗಿ ತೈಹಿ ಅರ್ಧಿತಾಹ, ಆ ಅಸುರರಿಂದ ಪೀಡಿತರಾದಂತಹ ಸುರಾಹ, ಎಲ್ಲ ದೇವತೆಗಳು ಕೂಡ. ಇಂತಹ ಸುರಾಹ ಅಂದ್ರೆ ಎಲ್ಲ ದೇವತೆಗಳು ಅಂದ್ರೆ ವಾಸವ ನಾಯಕಾಹ ಸುರಾಹ. ವಾಸವ ಅಂದ್ರೆ ಇಂದ್ರದೇವರು. ಇಂದ್ರಃ ಅಧಿಪತಿ ಏಷಾಂತೆ, ಇಂದ್ರಃ ನಾಯಕಃ ಏಷಾಂತೆ. ಇಂದ್ರದೇವರೇ ಅಥವಾ ವಾಸವ ನಾಯಕಃ ಏಷಾಂತೆ, ವಾಸವನೇ ನಾಯಕರು ಯಾರಿಗೆ ಇದ್ದಾನೋ ಅವರು ವಾಸವ ನಾಯಕರು. ಅಂದ್ರೆ ಇಂದ್ರದೇವರೇ ಅಧಿಪತಿಯಾಗಿರುವಂತಹವರು ಅಂದ್ರೆ ಎಲ್ಲ ದೇವತೆಗಳು ಅಂತ ಅರ್ಥ. ವಾಸವ ನಾಯಕಾಹ ಸುರಾಹ, ಆ ಇಂದ್ರದೇವರೇ ಮೊದಲಾದಂತಹ ಎಲ್ಲ ದೇವತೆಗಳು ಕೂಡ ಆ ಅಸುರರಿಂದ ಪೀಡಿತರಾಗಿದ್ರು. ಹೀಗಾಗಿ ಎಲ್ಲ ದೇವತೆಗಳು ಕೂಡ, ಇಂದ್ರದೇವರ ಸಹಿತವಾಗಿ ಎಲ್ಲ ದೇವತೆಗಳು ಕೂಡ ಏನ್ ಮಾಡಿದರು ಅಂದ್ರೆ, ಅಬ್ಜಜಂ ಪುರಃ ನಿಧಾಯ, ಬ್ರಹ್ಮದೇವರನ್ನ, ಅಬ್ಜಜ ಹಿಂದೆ ಬಂತು ಶಬ್ದ ಇದು. ಅಬ್ಜ ಅಂದ್ರೆ ಕಮಲ, ಅಪ್ ಜಾಯತೆ ಇತಿ ಅಬ್ಜಃ, ನೀರಿನೊಳಗೆ ಹುಟ್ಟೋದು ಕಮಲ, ಆ ಕಮಲದಿಂದ ಹುಟ್ಟಿದವರು ಬ್ರಹ್ಮದೇವರು. ಅಬ್ಜಜ ಅಂತ ಶಬ್ದ ಇದೆ. ಅಬ್ಜ ಅಂದ್ರೆ ಕಮಲ, ಅಬ್ಜಜ ಅಂದ್ರೆ ಬ್ರಹ್ಮದೇವರು. ಅಬ್ಜಜಂ ಪುರಃ ನಿಧಾಯ, ಆ ಬ್ರಹ್ಮದೇವರನ್ನ ಮುಂದೆ ಮಾಡಿಕೊಂಡು ಏನ್ ಮಾಡಿದ್ರು ಅಂದ್ರೆ, ಎಲ್ಲ ದೇವತೆಗಳು, ಇಂದ್ರದೇವರಿಂದ ಸಹಿತರಾಗಿ ಎಲ್ಲ ದೇವತೆಗಳು ಬ್ರಹ್ಮದೇವರನ್ನ ಮುಂದೆ ಮಾಡಿಟ್ಟುಕೊಂಡು ಹರಿಂ ಅಸ್ತುವನ್, ಆ ಭಗವಂತನನ್ನ ಸ್ತೋತ್ರ ಮಾಡಿದರು. ಇದಕ್ಕೆ ಸ್ತೋತ್ರ ಮಾಡಿದರು, ರುದ್ರದೇವರ ವರದಿಂದ ಅವಧ್ಯರಾಗಿ ಎಲ್ಲ ಅಸುರರು ಕೂಡ ಭೂಲೋಕದಲ್ಲಿ ಹುಟ್ಟಿ ದೇವತೆಗಳಿಗೆ ಪೀಡೆಯನ್ನ ಕೊಡುವಂತಹ ಪ್ರಸಂಗದಲ್ಲಿ ಎಲ್ಲರೂ ಕೂಡ, ಎಲ್ಲ ದೇವತೆಗಳು ಕೂಡ ಹೋಗಿ ಬ್ರಹ್ಮದೇವರನ್ನ ಮುಂದೆ ಮಾಡಿಟ್ಟುಕೊಂಡು ಭಗವಂತನನ್ನ ಸ್ತೋತ್ರ ಮಾಡಿದರು. ಅಂದ್ರೆ ಆ ಪೀಡೆಯಿಂದ ನಮ್ಮನ್ನ ರಕ್ಷಣೆ ಮಾಡುವಂತ ಕೇಳುವುದಕ್ಕಾಗಿ ಭಗವಂತನನ್ನ ಸ್ತೋತ್ರ ಮಾಡಿದರು. ಅಸ್ತುವನ್, ಹರಿಂ ಅಸ್ತುವನ್, ಭಗವಂತನನ್ನ ಸ್ತೋತ್ರ ಮಾಡಿದರು. ಇಷ್ಟು ಈ ಶ್ಲೋಕದ ಅರ್ಥ. ಮುಂದಿನ ಶ್ಲೋಕದಲ್ಲಿ ಸ್ತುತಿಂ ಆಹ, ಹಿಂದಿನ ಈ ಶ್ಲೋಕದಲ್ಲಿ 51ನೇ ಶ್ಲೋಕದಲ್ಲಿ ಭಗವಂತನನ್ನು ಕುರಿತು ಸ್ತೋತ್ರ ಮಾಡಿದರು ಅಂತ ಹೇಳಿದರು. ಏನು ಸ್ತೋತ್ರ ಮಾಡಿದರು ಎಂಬುದನ್ನ, ಆ ಸ್ತುತಿಯನ್ನೇ ಮುಂದಿನ ಶ್ಲೋಕದಲ್ಲಿ 52ನೇ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಆ ದೇವತೆಗಳು ಭಗವಂತನನ್ನ ಹೆಂಗೆ ಸ್ತೋತ್ರ ಮಾಡಿದರು, ಏನಂತ ಸ್ತೋತ್ರ ಮಾಡಿದರು ಅಂತ ಹೇಳ್ತಾರೆ. 52ನೆಯ ಶ್ಲೋಕ. ವಿರಿಂಚ ಸೃಷ್ಟೈರ್ನಿತರಾಮವಧ್ಯೌ ವರಾದ್ವಿಧಾತುರ್ದಿತಿಜೌ ಹಿರಣ್ಯಕೌ ತಥಾ ಹಯಗ್ರೀವ ಉದಾರ ವಿಕ್ರಮಃ ತ್ವಯಾ ಹತಾ ಬ್ರಹ್ಮ ಪುರಾತನೇನ ವಿರಿಂಚ ಸೃಷ್ಟೈರ್ನಿತರಾಮವಧ್ಯೌ ವರಾದ್ವಿಧಾತುರ್ದಿತಿಜೌ ಹಿರಣ್ಯಕೌ
ತಥಾ ಹಯಗ್ರೀವ ಉದಾರ ವಿಕ್ರಮಸ್ತ್ವಯಾ ಹತಾ ಬ್ರಹ್ಮ ಪುರಾತನೇನ ಎಂಬುದಾಗಿ 52ನೆಯ ಶ್ಲೋಕ. ಪದವಿಭಾಗ. ವಿರಿಂಚ ಸೃಷ್ಟೈಃ ನಿತರಾಂ ಅವಧ್ಯೌ ವರಾತ್ ವಿಧಾತುಃ ದಿತಿಜೌ ಹಿರಣ್ಯಕೌ ತಥಾ ಹಯಗ್ರೀವಃ ಉದಾರ ವಿಕ್ರಮಃ ತ್ವಯಾ ಹತಾಃ ಬ್ರಹ್ಮ ಪುರಾತನೇನ ಎಂಬುದಾಗಿ ಪದವಿಭಾಗ. ಏನು ಸ್ತೋತ್ರ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಆ ಭಗವಂತನಿಗೆ ಹೋಗಿ ಹೇಳ್ತಾ ಇದ್ದಾರೆ, ನಿನ್ನ ಸಾಮರ್ಥ್ಯ ಎಷ್ಟು, ನೀನ್ ಹೇಗಿದ್ದೀಯಾ, ನಿನ್ನ ಸಾಮರ್ಥ್ಯ ಏನು ಅಂತ ಹೇಳ್ತಾ ಇದ್ದಾರೆ. ಭಗವಂತನಿಗೆ ಸ್ತೋತ್ರ ಮಾಡ್ತಾ ಇದ್ದಾರೆ. ದೇವರಿಗೆ ಗೊತ್ತಿಲ್ಲ ಅಂತಲ್ಲ, ಸರ್ವಜ್ಞ ಶಿಖಾಮಣಿ ದೇವರು ಗೊತ್ತಿದ್ದರೂ ಕೂಡ ಭಗವಂತ ಮಾಡಿದಂತಹ ಉಪಕಾರವನ್ನ ಸ್ಮರಣೆ ಮಾಡುವಂತಹದ್ದು ನಮ್ಮ ಕರ್ತವ್ಯ ಅಂತ ಆ ದೇವತೆಗಳು ತಿಳಿಸಿಕೊಡ್ತಾ ಇದ್ದಾರೆ. ಅದಕ್ಕೆ ಏನು ಉಪಕಾರವನ್ನು ಭಗವಂತ ಮಾಡಿದ, ಏನು ಅನೇಕ ಅವತಾರವನ್ನು ಮಾಡಿ, ಯಾವ್ಯಾವ ಅವತಾರವನ್ನು ಮಾಡಿ ಏನು ಮಾಡಿದ, ಹೇಗೆ ಭಗವಂತನ ಸಾಮರ್ಥ್ಯ ಏನು ಅಂತ ತಿಳಿಸಿಕೊಡೋದು ಹೇಳ್ತಾ ಇದ್ದಾರೆ, ಸ್ತೋತ್ರ ಮಾಡ್ತಾ ಇದ್ದಾರೆ. ವಿರಿಂಚ ಸೃಷ್ಟೈಹಿ, ವಿರಿಂಚ ಸೃಷ್ಟೈಹಿ, ವಿರಿಂಚ ಬ್ರಹ್ಮದೇವರು, ಆ ಬ್ರಹ್ಮದೇವರಿಂದ ಸೃಷ್ಟರಾದವರು ಅಂದ್ರೆ ಹುಟ್ಟಿದವರು. ವಿರಿಂಚೇನ ಸೃಷ್ಟಾಹ ಉತ್ಪಾದಿತಾಹ ತೈಹಿ, ಆ ಬ್ರಹ್ಮದೇವರಿಂದ ಸೃಷ್ಟರಾದಂತಹ ಉತ್ಪಾದಿತ ಅಂತ ಅರ್ಥ ಬರೆದದ್ದು, ಹುಟ್ಟಿದಂತಹ ತೈಹಿ ದೇವ ಮನುಷ್ಯ ಅಸುರೈಹಿ. ಬ್ರಹ್ಮದೇವರಿಂದ ಎಲ್ಲರೂ ಇಡೀ ಜಗತ್ತೇ ಸೃಷ್ಟಿಯಾದದ್ದು. ಮುಖ್ಯ ಭಗವಂತ ಸೃಷ್ಟಿ ಮಾಡಿದ್ದು ಜಗತ್ತನ್ನ, ಮುಂದೆ ಬ್ರಹ್ಮದೇವರಿಂದ ಇಡೀ ಜಗತ್ತನ್ನ ಸೃಷ್ಟಿ ಮಾಡಿಸಿದ್ದು. ಬ್ರಹ್ಮದೇವರು ಇಡೀ ಜಗತ್ತನ್ನ ಸೃಷ್ಟಿ ಮಾಡಿದ್ದು. ಬ್ರಹ್ಮದೇವರಿಂದಲೇ ದೇವತೆಗಳು ಹುಟ್ಟಿದ್ದು, ಬ್ರಹ್ಮದೇವರಿಂದಲೇ ಮನುಷ್ಯರು ಹುಟ್ಟಿದ್ದು, ಬ್ರಹ್ಮದೇವರಿಂದಲೇನೆ ಅಸುರರು ಕೂಡ ಹುಟ್ಟಿದ್ದು. ಹಿಂದೆ ಬಂದಿದೆ, ಇದೇ ಅಧ್ಯಾಯದಲ್ಲಿ ಬಂದಿದೆ. ಹೀಗಾಗಿ ವಿರಿಂಚ ಸೃಷ್ಟೈಹಿ, ವಿರಿಂಚ ಆ ಬ್ರಹ್ಮದೇವರಿಂದಲೇನೆ ಹುಟ್ಟಿದಂಥವರು. ತೈಹಿ ಹುಟ್ಟಿದಂತಹ ದೇವ ಮನುಷ್ಯ ಅಸುರರು, ಅಸುರರಿಂದ ಸುರೈಹಿ ಬಭೂವತು ಇತಿ ಶೇಷಃ. ಆ ರೀತಿಯಾಗಿ ಬ್ರಹ್ಮದೇವರಿಂದ ದೇವತೆಗಳು, ಮನುಷ್ಯರು, ಅಸುರರು ಎಲ್ಲರೂ ಕೂಡ ಹುಟ್ಟಿದರು. ಅವರಿಂದಲೂ ಕೂಡ ಅನೇಕ ರೀತಿಯಾಗಿ ದುಷ್ಟರು ಹುಟ್ಟಿದ್ರು ಭೂಮಿ ಒಳಗೆ. ಅದರೊಳಗೆ ವಿಧಾತುಹು ವರಾತ್ ನಿತರಾಂ ಅವಧ್ಯೌ ದಿತಿಜೌ ಹಿರಣ್ಯಕೌ. ಆ ಹುಟ್ಟಿದಂಥವರೊಳಗೆ ಯಾರು ಅಂದ್ರೆ ಅನೇಕ ಜನ ಹುಟ್ಟಿದ್ದಾರೆ. ಅದರೊಳಗೂ ಕೂಡ ಈ ದಿತಿಜೌ ಬ್ರಹ್ಮದೇವರ ವರದಿಂದ, ಎಂಥ ವರ ಅಂದ್ರೆ ನನ್ನಿಂದ ಸೃಷ್ಟಿ, ನಿನ್ನಿಂದ ಹಿರಣ್ಯಕಶಿಪು ಕೇಳಿದ್ದು, ಹಿರಣ್ಯಾಕ್ಷ ಹೇಳಿತ್ತು, ನಿನ್ನಿಂದ ಬ್ರಹ್ಮದೇವರನ್ನ ಕುರಿತು ತಪಸ್ಸನ್ನ ಮಾಡಿ ನಿನ್ನಿಂದ ಸೃಷ್ಟಿಯಾದಂತಹ ಯಾರಿಂದಲೂ ಕೂಡ ನಾವು ಮರಣವನ್ನು ಹೊಂದಬಾರದು ಅಂತ ವರ ಕೇಳಿದ್ರು ಅವರು. ಹೀಗಾಗಿ ವಿಧಾತುಹು ವರಾತ್ ಅವಧ್ಯೌ, ಇಡೀ ಜಗತ್ತೆಲ್ಲವೂ ಕೂಡ ಬ್ರಹ್ಮದೇವರಿಂದ ಸೃಷ್ಟಿಯಾದದ್ದು. ನೋಡಿದೆ ಕೇಳಿದವರು. ವಿಧಾತುಹು ವರಾತ್, ಏನು ವರಾತ್, ವಿರಿಂಚ ಸೃಷ್ಟೈಹಿ, ನಿನ್ನಿಂದ ಸೃಷ್ಟರಾದಂತಹ ಮನುಷ್ಯರು, ದೇವತೆಗಳು, ಮನುಷ್ಯರು, ಅಸುರರು ಯಾರಿಂದಲೂ ಕೂಡ ನಾವು ಸಾಯಬಾರದು ಅಂತ ನಿತರಾಂ ಅವಧ್ಯೌ ದಿತಿಜೌ ಹಿರಣ್ಯಕೌ, ಆ ಇಬ್ಬರು ಕೂಡ ಅವಧ್ಯರಾದಂತಹ ದ್ವಿತೀಯ ಮಕ್ಕಳಾದಂತಹ ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷ ಇಬ್ಬರು ಇಂಥವರು. ತಥಾ ಹಯಗ್ರೀವ ಉದಾರ ವಿಕ್ರಮ, ಹಯಗ್ರೀವಾಸುರ ಹಿಂದೆ ಬಂತು. ಹಯಗ್ರೀವ ಎಂಬುವಂತಹ ಅಸುರ ವೇದಗಳನ್ನ ಅಪಹಾರ ಮಾಡಿದ್ದ. ವೇದಗಳನ್ನಂದ್ರೆ ಆ ವೇದಾಭಿಮಾನಿ ದೇವತೆಗಳನ್ನ ಅಪಹಾರ ಮಾಡಿದ್ದ ಅಂತ ಅರ್ಥ. ಹೀಗಾಗಿ
ಅಂತ ಹಯಗ್ರೀವಾಸುರನನ್ನ ಮತ್ಸ್ಯರೂಪಿಯಾದಂತಹ ಭಗವಂತ ಸಂಹಾರ ಮಾಡಿದ ಅಂತ ಹಿಂದೆ ಬಂದಿದೆ, ಕೇಳಿದ್ದೇವೆ. ಹೀಗಾಗಿ ಈ ಹಿರಣ್ಯಕಶಿಪು ಹಿರಣ್ಯಾಕ್ಷರನ್ನ ನರಸಿಂಹದೇವರು ಮತ್ತು ವರಾಹರೂಪಿಯಾದಂತಹ ಭಗವಂತ, ಈ ಹಯಗ್ರೀವಾಸುರನನ್ನ ಮತ್ಸ್ಯಾವತಾರ ರೂಪಿಯಾದಂತಹ ಭಗವಂತ, ಹೀಗೆ ಭಗವಂತ ಆ ರೂಪಗಳಿಂದ ಈ ಇಂತಹ ಮಹಾಮಹಾ ಅಸುರರು, ಬ್ರಹ್ಮದೇವರ ವರವನ್ನ ಪಡೆದುಕೊಂಡವರು, ಯಾರಿಂದ ಇಡೀ ಜಗತ್ತಿನಿಂದ ನಿಮ್ಮಿಂದ ಬ್ರಹ್ಮದೇವರಿಂದ ಸೃಷ್ಟವಾದಂತಹ ಯಾರಿಂದಲೂ ಸಾಯಬಾರದು ಅಂತ ವರವನ್ನ ಕೇಳಿಕೊಂಡಂತವರು. ಹಯಗ್ರೀವಾಸುರನು ಕೂಡ ಉದಾರ ವಿಕ್ರಮ, ಭಾರೀ ಪರಾಕ್ರಮಶಾಲಿ ಅಂತ ಹಯಗ್ರೀವಾಸುರ. ಅಂತ ಹಯಗ್ರೀವಾಸುರ, ಹಿರಣ್ಯಕಶಿಪು, ಹಿರಣ್ಯಾಕ್ಷ, ಈ ಎಲ್ಲರೂ ಕೂಡ ಇನ್ನು ಅನೇಕರು ಅನೇಕ ಬಲಿಷ್ಠರು ಎಲ್ಲರೂ ಕೂಡ ಬ್ರಹ್ಮ ಪುರಾತನೇನ, ಬ್ರಹ್ಮಣ ಪುರಾತನ ಪಿತಾ ತೇನ, ಬ್ರಹ್ಮದೇವರಿಗಿಂತಲೂ ಪುರಾತನ, ಬ್ರಹ್ಮದೇವರಿಗಿಂತಲೂ ಹಿರಿಯ, ಬ್ರಹ್ಮದೇವರಿಗಿಂತಲೂ ಮೊದಲಿಗನಾದಂತಹ, ಅಂದ್ರೆ ಬ್ರಹ್ಮದೇವರಿಗೂ ತಂದೆಯಾದಂತಹ ಬ್ರಹ್ಮ ಪುರಾತನೇನ ತ್ವಯಾ, ಬ್ರಹ್ಮದೇವರಿಗೂ ಪುರಾತನನಾದಂತಹ ನಿನ್ನಿಂದ ಇವರೆಲ್ಲರೂ ಕೂಡ ಆ ಬ್ರಹ್ಮದೇವರ ವರವನ್ನ ಪಡೆದುಕೊಂಡಂತಹ ಅವಧ್ಯರಾದಂತಹ ವಾರಿ ಪರಾಕ್ರಮಿಗಳಾದಂತಹ ಹಿರಣ್ಯಕಶಿಪು, ಹಿರಣ್ಯಾಕ್ಷ, ಹಯಗ್ರೀವ ಎಂಬುವಂತಹ ಎಲ್ಲ ಅಸುರರು ಕೂಡ ದೈತ್ಯರು ಕೂಡ ನಿನ್ನಿಂದ ಹತರಾದರು. ಅಂದ್ರೆ ನೀನು ಭಗವಂತ, ನೀ ಇಂತಹ ಎಲ್ಲ ದುಷ್ಟರನ್ನ ಸಂಹಾರ ಮಾಡಿದಿ ಅಂತ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ದೇವತೆಗಳು ಭಗವಂತನ ಹತ್ತಿರ ಹೋಗಿ. ಈ ರೀತಿಯಾಗಿ ಸ್ತೋತ್ರವನ್ನು ಮಾಡಿದ್ದು. ಇದು ಒಂದು ಶ್ಲೋಕದಿಂದ ಮಾಡಿದಂತಹ ಸ್ತೋತ್ರವನ್ನು ಹೇಳಿದ್ದು. ಮುಂದಿನ ಶ್ಲೋಕದಲ್ಲಿಯೂ ಕೂಡ ಆ ಭಗವಂತನ ಸ್ತೋತ್ರವನ್ನೇ ಮಾಡ್ತಾ ಇದ್ದಾರೆ. 53ನೆಯ ಶ್ಲೋಕ. ಸಚಾಸುರಾನ್ ರುದ್ರವರಾದವಧ್ಯಾನ್ ಇಮಾನ್ ಸಮಸ್ತೈರಪಿ ದೇವದೇವ ನಿಸ್ಸೀಮ ಶಕ್ತ್ಯೈವ ನಿಹತ್ಯ ಸರ್ವಾನ್ ಹೃದಂಬುಜೇನೋ ನಿವಸಾಥ ಶಶ್ವತ. ಸಚಾಸುರಾನ್ ರುದ್ರವರಾದವಧ್ಯಾನಿಮಾನ್ ಸಮಸ್ತೈರಪಿ ದೇವದೇವ ನಿಸ್ಸೀಮ ಶಕ್ತ್ಯೈವ ನಿಹತ್ಯ ಸರ್ವಾನ್ ಹೃದಂಬುಜೇನೋ ನಿವಸಾಥ ಶಶ್ವತ ಎಂಬುದಾಗಿ 53ನೆಯ ಶ್ಲೋಕ. ಪದವಿಭಾಗ. ಸಹ ಚ ಅಸುರಾನ್ ರುದ್ರವರಾತ್ ಅವಧ್ಯಾನ್ ಇಮಾನ್ ಸಮಸ್ತೈಃ ಅಪಿ ದೇವದೇವ ನಿಸ್ಸೀಮ ಶಕ್ತ್ಯಾ ಏವ ನಿಹತ್ಯ ಸರ್ವಾನ್ ಹೃದಂಬುಜೆ ನಃ ನಿವಸ ಅಥ ಶಶ್ವತ ಎಂಬುದಾಗಿ ಪದವಿಭಾಗ. ನೋಡಿ, ಹಿಂದಿನ 52ನೇ ಶ್ಲೋಕದಲ್ಲಿಯೂ ಸ್ತೋತ್ರವನ್ನು ಮಾಡಿದ್ದು ಹಿರಣ್ಯಾಕ್ಷ, ಹಿರಣ್ಯಕಶಿಪು ಮತ್ತು ಹಯಗ್ರೀವಾಸುರನನ್ನ ಸಂಹಾರ ಮಾಡಿದಂತಹ ಭಗವಂತನೇ, ಸಂಹಾರ ಮಾಡಿದ್ದೀಯ ನೀನು ಅಂತ ಕೊಂಡಾಡಿದ್ದು, ಸ್ತೋತ್ರವನ್ನು ಮಾಡಿದ್ದು. ಈ ಮತ್ತೆ ಅಂತಾರೆ, ಹೇ ದೇವದೇವ, ಎಲ್ಲೋ ದೇವತೆಗಳಿಗೂ ದೇವನಾದಂತಹ ಭಗವಂತನೇ, ಏನ ಹತಾಹ ಸಹ ತ್ವಂ ರುದ್ರವರಾತ್ ಸಮಸ್ತೈಃ ಅವಧ್ಯಾನ್ ಸರ್ವಾನ್ ಇಮಾನ್ ಅಸುರಾನ್ ನಿಹತ್ಯ ನಃ ಹೃದಂಬರೆ ಶಶ್ವತ್ ನಿವಸ ಅನ್ವಯವನ್ನ ತಿಳಿಸಿಕೊಟ್ಟದ್ದು. ನೋಡಿ, ಹೇ ದೇವದೇವ ಅಂತ ಸಂಬೋಧನೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ದೇವಾದಿ ವಿಶಿಷ್ಟನಾದಂತಹ ಭಗವಂತನೇ, ಏನ ಹತಾಹ, ಯಾರಿಂದ ಅಂದ್ರೆ ನಿನ್ನಿಂದ ಯಾರು ಹತರಾದರೋ, ಇಷ್ಟು ಕಾಲದಿಂದ ಹಿಂದೆ ಅನೇಕ ಅಸುರರು ಹತರಾಗಿ ಹೋಗಿದ್ದಾರೋ, ಅಂತಹ ಸಹ ತ್ವಂ, ನೀನು ಏನ್ ಮಾಡಬೇಕು ಅಂದ್ರೆ, ನೋಡಿ,
ರುದ್ರವರಾತ್ ರುದ್ರವರಾತ್ ರುದ್ರದೇವರ ವರದಿಂದ ಈಗಿನ ಪರಿಸ್ಥಿತಿಯನ್ನು ಹೇಳ್ತಾ ಇದ್ದಾರೆ. ಹಿಂದೆ ಎಲ್ಲರನ್ನ ಸಂಹಾರ ಮಾಡಿದ್ದೀಯ, ಈಗ ಮತ್ತೆ ಅನೇಕ ಅಸುರರು ಹುಟ್ಟಿದ್ದಾರೆ. ಅವ್ರು ಎಂಥವರು ಅಂದ್ರೆ ರುದ್ರವರಾತ್ ಅವಧ್ಯಾನ್, ರುದ್ರದೇವರ ವರದಿಂದ ಅವಧ್ಯರಾದಂತಹ. ಯಾರಿಂದ ಅವಧ್ಯ ಅಂತಂದ್ರೆ ಸಮಸ್ತೈರಪಿ ಅವಧ್ಯಾನ್, ಸಮಸ್ತೈಹಿ ಎಲ್ಲರಿಂದಲೂ ಕೂಡ ಅವಧ್ಯರಾದಂಥವರು ಅಂದ್ರೆ ರುದ್ರದೇವರ ಕೆಳಗಿನಿಂದವರು, ಯಾರಿಂದಲೂ ಕೂಡ ಸಾಯುವಂಥವರಲ್ಲ, ಎಲ್ಲರಿಂದಲೂ ಅವಧ್ಯರಾದಂತಹ. ಇಮಾನ್ ಅಸುರಾನ್, ಈ ಎಲ್ಲ ಹುಟ್ಟಿದಂತಹ ಅಸುರರನ್ನ, ಈ ಭೂಲೋಕದಲ್ಲಿ ಹುಟ್ಟಿದ್ದಾರೆ. ಈಗ ಅನೇಕ ಅಸುರರು ಹುಟ್ಟಿದ್ದಾರೆ, ರುದ್ರದೇವರ ವರದಿಂದ ಅವಧ್ಯರಾಗಿ ಹುಟ್ಟಿದ್ದಾರೆ. ಇಮಾನ್ ಅಸುರಾನ್, ಇಂತಹ ಎಲ್ಲ ಅಸುರರನ್ನು ಕೂಡ ನಿಸ್ಸೀಮ ಶಕ್ತಿಯ ಏವ, ನಿನ್ನ ನಿಸ್ಸೀಮ ಶಕ್ತಿ ಅಂದ್ರೆ ಅಪಾರವಾದಂತಹ ಶಕ್ತಿ, ಹೇಳಲಿಕ್ಕೆ ಅಶಕ್ಯವಾದಂತಹ ನಿನ್ನ ಶಕ್ತಿಯಿಂದ ಸರ್ವಾನ್ ನಿಹತ್ಯ, ಆ ಎಲ್ಲ ಹುಟ್ಟಿದಂತಹ ಅಸುರರನ್ನು ಕೂಡ ನೀನು ಸಂಹಾರ ಮಾಡಿ. ನಹ ಹೃದಂಬರೆ ಶಶ್ವತ್ ನಿವಸ, ನಮ್ಮ ಹೃದಯ ಎಂಬುವಂತಹ ಕಮಲದೊಳಗೆ ಯಾವಾಗಲೂ ಕೂಡ ನೀನು ಬಂದು ನೆಲೆಸ್ವಾಮಿ ಅಂತ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಹಿಂದಿನ ಶ್ಲೋಕದಲ್ಲಿ ಹಿಂದೆ ಬೇಕಾದಷ್ಟು ಅಸುರರನ್ನ ಸಂಹಾರ ಮಾಡಿದ್ದಿ ಸ್ವಾಮಿ, ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದದ್ದು, ಪ್ರಾರ್ಥನೆ ಮಾಡ್ತಾ ಇದ್ದದ್ದು, ಈಗ ಹುಟ್ಟಿದಂತಹ ರುದ್ರದೇವರ ವರದಿಂದ ಹುಟ್ಟಿದಂತಹ ಅನೇಕ ಅಸುರರನ್ನ ನೀ ಸಂಹಾರ ಮಾಡಿ ನಮ್ಮ ಹೃದಯಾಕಾಶದಲ್ಲಿ, ಹೃದಯ ಕಮಲದೊಳಗೆ ನೀನು ಬಂದು ನೆಲೆಸಬೇಕು ಅಂತ ಈ ರೀತಿಯಾಗಿ ಸ್ತೋತ್ರವನ್ನು ಮಾಡುತ್ತಾರೆ. ನೋಡಿ, 51ನೇ ಶ್ಲೋಕದಲ್ಲಿ ಹೇಳಿದ್ದು, ಎಲ್ಲ ಅಸುರರು ರುದ್ರದೇವ ವರದಿಂದ ಹುಟ್ಟಿದ್ದಾರೆ, ಬಹಳ ದೇವತೆಗಳಿಗೆ ಪೀಡೆಯನ್ನು ಕೊಡ್ತಾ ಇದ್ದಾರೆ, ಅದಕ್ಕೆ ಬ್ರಹ್ಮದೇವರನ್ನ ಮುಂದೆ ಮಾಡಿಕೊಂಡು ಹೋಗಿ ಭಗವಂತನನ್ನ ಸ್ತೋತ್ರ ಮಾಡಿದರು ಅಂತ ಬಂತು. ಅಲ್ಲಿ ಪುರೋ ನಿಧಾಯಾಬ್ಜಜ ಮಸ್ತುವನ್ ಹರಿಂ ಅಂತ ಬಂತು. ಏನು ಸ್ತೋತ್ರ ಮಾಡಿದರು ಅಂತ ಈ 52, 53 ಈ 2 ಶ್ಲೋಕಗಳಿಂದ ಆ ಸ್ತೋತ್ರವನ್ನ ತಿಳಿಸಿಕೊಟ್ಟದ್ದು. ಇಷ್ಟು ತಿಳಿಸಿಕೊಟ್ಟು ಮುಂದಿನ ಶ್ಲೋಕದಲ್ಲಿ ಆ ರೀತಿಯಾಗಿ ಸ್ತೋತ್ರವನ್ನು ಮಾಡಿದ್ದಕ್ಕೆ ಭಗವಂತ ಯಾವ ಅವತಾರವನ್ನ ತಾಳಿದ, ದೇವತೆಗಳನ್ನ ರಕ್ಷಣೆ ಮಾಡುವುದಕ್ಕಾಗಿ, ಎಲ್ಲ ಅಸುರರನ್ನು ನಾಶ ಮಾಡುವುದಕ್ಕಾಗಿ ಯಾವ ಅವತಾರವನ್ನ ಮಾಡಿದ ಎಂಬುದನ್ನ ಈ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅದು ಪರಶುರಾಮ ದೇವರ ಅವತಾರ ಅಂತ ಹೇಳಿ. ಹೀಗಾಗಿ ಅಂತಹ ಅವತಾರವನ್ನ 54ನೆಯ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. ಇತ್ಯಾದರೋಕ್ತಸ್ತ್ರಿದಶೈರಜೇಯಃ ಸಶಾರ್ಂಗಧನ್ವಾಥ ಭೃಗುದ್ವಹೋಭೂತ್ ರಾಮೋ ನಿಹತ್ಯಾಸುರಪೂಗಮುಗ್ರಂ ಹ್ರದಾನನಾದಿರ್ವಿದಧೇ ಸೃಜೈವ. ಇತ್ಯಾದರೋಕ್ತಸ್ತ್ರಿದಶೈರಜೇಯಃ ಸಶಾರ್ಂಗಧನ್ವಾಥ ಭೃಗುದ್ವಹೋಭೂತ್ ರಾಮೋ ನಿಹತ್ಯಾಸುರಪೂಗಮುಗ್ರಂ ಹ್ರದಾನನಾದಿರ್ವಿದಧೇ ಸೃಜೈವ ಎಂಬುದಾಗಿ 54ನೆಯ ಶ್ಲೋಕ. ಪದವಿಭಾಗ. ಇತಿ ಆದರೋಕ್ತಃ ತ್ರಿದಶೈಃ ಅಜೇಯಃ ಸಹ ಶಾರ್ಂಗಧನ್ವಾ ಅಥ ಭೃಗುದ್ವಹಃ ಅಭೂತ್. ರಾಮಃ ನಿಹತ್ಯ ಅಸುರಪೂಗಂ ಉಗ್ರಂ ಹರದಾನ್ ಅನಾದಿಃ ವಿದಧೇ ಅಸೃಜಾ ಏವ ಎಂಬುದಾಗಿ ಪದವಿಭಾಗ. ನೋಡಿ, ಸ್ತೋತ್ರವನ್ನು ಮಾಡಿದ್ದು 53ನೇ 2 ಶ್ಲೋಕಗಳಿಂದ, 52, 53ನೇ ಶ್ಲೋಕದಿಂದ ಹೇಳ್ತಾ ಇದ್ದಾರೆ. ತ್ರಿದಶೈಹಿ ದೇವತೆಗಳು ಅಂತ, ತ್ರಿದಶ ಅಂದ್ರೆ ತ್ರಿದಶೈಹಿ
ಆ ದೇವತೆಗಳಿಂದ ಇತಿ ಆದರೋಕ್ತ ಇತಿ ಈ ಪ್ರಕಾರವಾಗಿ ಅಂದ್ರೆ ಆ 52 53ನೇ ಶ್ಲೋಕದಿಂದ ಏನು ಸ್ತೋತ್ರ ಮಾಡಿದರೋ ಆ ರೀತಿಯಾಗಿ ಆದರ ಅದೇ ಒಂದು ಭಕ್ತಿಯಿಂದ ಮಾಡಿದಂತಹ ಸ್ತೋತ್ರದ್ದು, ಅದೇ ಒಂದು ಆದರ, ಭಗವಂತನಿಗೆ ಗೌರವವನ್ನ ಕೊಟ್ಟದ್ದು, ಆದರವನ್ನು ತೋರಿಸಿದ್ದು. ನೋಡ್ರಿ, ತ್ರಿದಶೈಹಿ ಇತ್ಯಾದರೋಕ್ತ ಆ ದೇವತೆಗಳಿಂದ ಈ ರೀತಿಯಾಗಿ 2 ಶ್ಲೋಕಗಳಲ್ಲಿ ಹೇಳಿದಂತಹ ಆ ಸ್ತೋತ್ರದ ರೀತಿಯಾಗಿ ಆದರೋಕ್ತ ಆದರೇಣ ಉಕ್ತ ಭಕ್ತಿಯಿಂದ ಪ್ರಾರ್ಥಿತನಾದಂತಹ ಅಜೇಯ ಸಹ ಶಾರ್ಂಗಧನ್ವ ಸಹ ಅಜೇಯ ಶಾರ್ಂಗಧನುಸ್ಸನ್ನ ಧಾರಣೆ ಮಾಡಿದಂತಹ ಅಜೇಯ ಎಲ್ಲರಿಂದಲೂ ಕೂಡ ಭಗವಂತ ಎಲ್ಲರಿಂದಲೂ ಕೂಡ ತಾನು ಜಯವನ್ನ ಪಡೆದುಕೊಳ್ಳುವಂತಹ ಅನಾದಿ ಕಾಲ ಅನಂತ ಕಾಲವರೆಗೂ ಕೂಡ ಜಯವನ್ನ ಪಡೆದುಕೊಂಡ ಭಗವಂತ ಅಜೇಯ ಅಂತಹ ನಾರಾಯಣ ಅಂತಹ ಭಗವಂತ ಎಂತವನು ಅಂದ್ರೆ ಭೃಗೂದ್ವಹ ಅಭೂತ್, ಭೃಗೂದ್ವಹ ರಾಮ ಅಭೂತ್, ಭೃಗೂಣಾಂ ರಕ್ಷಕ ಅಭೂತ್ ಅಂತ ಅರ್ಥ. ಭೃಗುಕುಲದ ರಕ್ಷಕನಾದ ಅಂದ್ರೆ ಭೃಗುಕುಲದಲ್ಲಿ ಹುಟ್ಟಿದ ಅಂದ್ರೆ ಭಾರ್ಗವ ರಾಮನಾದ ಅಂದ್ರೆ ಪರಶುರಾಮ ದೇವ ರೂಪದಿಂದ ಭಗವಂತ ಅವತಾರ ಮಾಡಿದ ಅಂತ ಅರ್ಥ. ಈ ರೀತಿಯಾಗಿ ದೇವತೆಗಳಿಂದ ಪ್ರಾರ್ಥಿತನಾದಂತಹ ಭಗವಂತ ಪರಶುರಾಮ ಅವತಾರದಿಂದಾಗಿ ಅವತಾರವನ್ನು ಮಾಡಿದ, ಆ ರೂಪದಿಂದ ಭಗವಂತ ಅವತಾರವನ್ನು ಮಾಡಿದ. ಭೃಗೂದ್ವಹ ಅಭೂತ್, ಅವತಾರವನ್ನು ಮಾಡಿದ. ಮುಂದೇನ್ ಮಾಡಿದ ಅಂದ್ರೆ ಅನಾದಿಹಿ ರಾಮ ಪರಶುರಾಮ, ಅನಾದಿಯಾದಂತಹ ಅಂದರೆ ಸೃಷ್ಟಿ ಜನ್ಮ ಇಲ್ಲದೆ ಇರುವಂತಹ ಜನ್ಮ ರಹಿತನಾದಂತಹ ಆ ರಾಮ, ಆ ಪರಶುರಾಮ ದೇವರು ಉಗ್ರಂ ಅಸುರಪೂಗಂ ನಿಹತ್ಯ, ಉಗ್ರ ಭಾರೀ ಕ್ರೂರವಾದಂತಹ ಅಸುರರ ಒಂದು ಸಮೂಹವನ್ನ, ಪ್ರತಿಯೊಬ್ಬ ಅಸುರರು ಕೂಡ ಭಾರಿ ಸಮರ್ಥರಾದವರು, ಭಾರಿ ರುದ್ರದೇವರ ವರದಿಂದ ಅವಧ್ಯರಾದಂಥವರು, ಭಾರಿ ಉಗ್ರವಾದಂತಹ ಸಮೂಹನೇ ಇದೆ. ಒಬ್ಬೊಬ್ಬರು ಇಬ್ಬೊಬ್ಬರಲ್ಲ, ಸಾವಿರಾರು ಜನ ಇದ್ದಾರೆ, ಅನಂತ ಜನ. ಹೀಗಾಗಿ ಅಸುರಾಣಾಂ ಉಗ್ರಂ ಪೂಗಂ, ಅಸುರರ ಉಗ್ರವಾದಂತಹ ಸಮೂಹವನ್ನ ಆ ಪರಶುರಾಮ ದೇವರು ಹತ್ವ ಅವರನ್ನ ಸಂಹಾರ ಮಾಡಿದ ಭಗವಂತ. ಸಂಹಾರ ಮಾಡಿ ಮುಂದೇನ್ ಮಾಡಿದ ಅಂತಂದ್ರೆ ಆ ಪರಶುರಾಮ ಅವತಾರದಲ್ಲಿ ಅಸೃಜ ಇವ, ಅಸೃಜ ಇವ ಅಂದ್ರೆ ರಕ್ತೇನೈವ, ಆ ಎಲ್ಲ ಅಸುರರನ್ನ ದುಷ್ಟರನ್ನ, ಅನೇಕ ಅಸುರರು ರಾಜರಾಗಿದ್ದಾರೆ, ದುಷ್ಟ ರಾಜರಾಗಿದ್ದಾರೆ. ಹೀಗಾಗಿ ಎಲ್ಲ ಕ್ಷತ್ರಿಯರನ್ನ ಎಲ್ಲ ಅಸುರರನ್ನ ಕೂಡ ಆ ಪರಶುರಾಮ ದೇವರು ಸಂಹಾರ ಮಾಡಿದರು. ಸಂಹಾರ ಮಾಡಿ ಆದ ಮೇಲೆ ಆ ದೇಹದಿಂದ ಬಂದಂತಹ ರಕ್ತ ಎಷ್ಟು ಜನರನ್ನ ಸಂಹಾರ ಮಾಡಿದರು ಅಂದ್ರೆ ಆ ಅಸುರರಿಂದ ಎಲ್ಲ ದುಷ್ಟ ಸಂಹಾರ ಮಾಡಿದಾಗ ಹರಿದು ಬಂದಂತಹ ರಕ್ತದಿಂದ ಆ ಪರಶುರಾಮ ದೇವರು ಹೃದಾನ್ ವಿಧದೆ ಪಂಚವಿಧದೆ ಚಕಾರ, 5 ಹೃದಗಳನ್ನ, 5 ಆ ಸರೋವರಗಳನ್ನ, ನದಿಗಳನ್ನೇ ಆ ರೀತಿಯಾಗಿ ಹರಿಸಿದರು ಅಂತ ಈ ರೀತಿಯಾಗಿ ಆ ನದಿಗಳನ್ನ ಮಾಡಿದರು. ರಕ್ತದ ನದಿಗಳನ್ನೇ ಹರಿಸಿದರಂತೆ ಆ ಪರಶುರಾಮ ದೇವರು, ಅಷ್ಟು ದುಷ್ಟರನ್ನ ಸಂಹಾರ ಮಾಡಿದರು. ಯಾಕೆ? ಆ ದೇವತೆಗಳು ಪ್ರಾರ್ಥನೆಯನ್ನ ಮಾಡಿದ್ದಕ್ಕೆ. ಹೀಗಾಗಿ ಆ ಪರಶುರಾಮ ದೇವರು ಎಲ್ಲ ಅಸುರರನ್ನ ಸಂಹಾರ ಮಾಡಿದರು ಅಂತ ಈ ರೀತಿಯಾಗಿ ತಿಳಿಸಿಕೊಡ್ತಾರೆ. ಹೀಗೆ ಆ ಪರಶುರಾಮ ದೇವರ ಅವತಾರದ ಪ್ರಯೋಜನವನ್ನ ತಿಳಿಸಿ, ಯಾಕೆ ಅವತಾರವನ್ನ ಮಾಡಿದ್ದು, ಅವತಾರವನ್ನ ಮಾಡಿ ಏನು ಮಾಡಿದರು ಎಂಬುದನ್ನ ತಿಳಿಸಿ, ಮುಂದೆ ರಾಮಾವತಾರದ ಕಥೆಯನ್ನ, ಪ್ರಸಂಗವನ್ನ ತಿಳಿಸಿ, ಮುಂದೆ ಆ ರಾಮಾವತಾರದ ವಿಚಾರವನ್ನ ವಿಸ್ತಾರವಾಗಿ ತಿಳಿಸಿಕೊಡ್ತಾರೆ. ಅದನ್ನು ಮತ್ತೆ ಮುಂದೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮ ಗುರುಗಳೇ. ಹರಯೇ ನಮಃ. ನಮಸ್ಕಾರ. ಹರೇ ನಮ. ನಮಸ್ಕಾರ ಗುರುಗಳೇ. ಹರೇ ನಮಃ. ಅಂದ್ರೆ
ಮನೆ ಮಕ್ಕಳು ಇರ್ತಾರಲ್ಲ ಸ್ವಲ್ಪ ತಿಳಿಸಿದ ಇರ್ತಾರೆ ಆ ಸಿರಿಕಿ ಇದು ಹೇಳಿದ್ರೆ